ಟ್ರೈನ್ನಾಗ ಹೊಂಟ್ರ. ಟ್ರೈನ್ನಾಗೇನ ಎದ್ರ ಬಿದ್ರ 2 ಸೀಟ್ ಇರ್ತಾವತ್ತಲ್ರಿ ಟ್ರೈನ್ನಾಗ. ಹಿಂಗೆ ಎದ್ರ ಬಿದ್ರ ಸೀಟ್ ಇರ್ತಾವ. ಪಾಪ ಈ ಸೈಡಿಗೆ 2 ಹುಡುಗರು ಕುಂತ. ಅವ್ರಿಬ್ರು ಗೆಳೆಯರೆ ಸೊಲ್ಲಾಪುರ ಜಾತ್ರೆಗೆ ಹೊಂಟಾರ. ದುಡ್ಲೆಕ್ ಹೋಗ್ಯಾರ. ದುಡ್ದು ರೊಕ್ಕ ಗಳಿಸ್ಕೊಂಡು ಇಬ್ರು ಜಾತ್ರೆ ಮಾಡಿ ಮಜಾ ಮಾಡಿ ಬರೋಣ ತಗೊಂಡು ಸೊಲ್ಲಾಪುರ ಕುಂತಾವ. ಇವ್ರು ಏನು ಇಬ್ರು ಕುಂತಾರಲ್ಲ ಈ ಸೀಟಿಗೆ, ಎದುರಿನ ಸೀಟಿಗೆ ಒಂದು ಹುಡುಗಿ ಕುಂತಾಳ. ಫಸ್ಟ್ ಕ್ಲಾಸ್ ಪ್ಯಾಂಟ್ ಹಾಕ್ಯಾಳ, ಟೀ ಶರ್ಟ್ ಹಾಕ್ಯಾಳ, ಬಾಬ್ ಕಟ್ ಹೊಡೆದಾಳ. ಏನ್ರಿ ಒಳ್ಳೆ ನೋಡಕ್ಕಂದ ಪ್ಯಾಶನ್ ಹುಡುಗಿ ಏನ್ರಿ, ಪ್ಯಾಶನ್ ಹೆಣ್ಮಗಳು. ಆಕಿನೂ ಬಾಂಬೆದಾಗೆ ಬೆಳೆದಾಕಿ. ಯಾಕಂದ್ರೆ ಸಿಟಿ ಹತ್ಕೊಂಡ್ರೆ ಹಂಗೇನೆ. ಯಾವ್ದ ಒಂದು ಹುಡುಗಿ ಅಂತತ್ತ, ಪಪ್ಪ ನಾ ಬೆಂಗ್ಳೂರಿಗೆ ಮಾಡ್ತೀನಿ ಕಾಲೇಜ್ ಅನ್ಲತ್. ಬ್ಯಾಡ, ಇಲ್ಲೇ ಎಲ್ಲಾರು ಸಮೀಪ ಮಾಡು, ಇಲ್ಲೇ ಮೆನಾರ್ ಕಾಲೇಜ್ಗಳು ಅದಾವಲ್ಲ, ಇಲ್ಲಿ ನಾ ಬೆಂಗ್ಳೂರಿಗೆ ಮಾಡ್ತೀನಿ ಡಿಗ್ರಿ ಅನ್ಲತ್. ಡಿಗ್ರಿ ಮಾಡ್ತಾಳೆ ಬಿಡು ಮಗಳ ತಗೊಂಡು ಕಳಿಸಿ ಕೊಟ್ಟು. ಹೋದೊಂದು 8 ತಿಂಗಳಿಗೆ ಅವ್ರು ಫೋನ್ ಹಚ್ಚಲತ್ತಕಿ, ಮಮ್ಮಿ ನನಗೆ 3 ತಿಂಗಳಾಗ್ಯದ ಅಂತಂದು. ಹೇಳ್ರಿ ಆಕಿ 3 ತಿಂಗಳಾಗ್ಯದ ತಗೊಂಡು ಫೋನ್, ನಿನ್ನ ಬಾಯ ಮಣ್ಣು ಬಾ ಊರ್ ಕಡೆ ತಿಳ್ಕೊಂಡಂದು. ಏನ್ರಿ ಆಕಿ ಇತ್ತಂದು ಮನ್ಯಾಗ ಇಟ್ಟಂದ ಮುಂದೆ ಬಾಣೆತನ ಆಯ್ತು. ಅವ್ರ ಮನ್ಯಾಗ ಒಂದು ಮುದಿಕಿತ್ತು. ಆ ಮುದಿಕ್ ಕೆಟ್ಟು ಚಂದ ಆಡಿಸ್ತಿತ್ತಂದ್ರಿ ನೀವು. ಆಕಿ ನೀವೆಲ್ಲ ಅಂತಿಲ್ಲ ಅಯ್ಯ ಚಿನ್ನ ಅಯ್ಯರನ್ನ ಹಿಂಗೆ ಅಂತಿಲ್ಲ. ಆಕಿ ಬಾರ ಬಾರ ಡಿಗ್ರಿ ಅಂತಿಲ್ಲತ್ತ. ಅಂದ್ರೆ ಡಿಗ್ರಿ ಮಾಡಿ ತಂದಿಲ್ಲ ಇದನ್ನ. ಆ ಕೂಸಿಗೆ ಆಡೋದು ಮನ್ಯಾಗ ಮುದುಕಿ ಬಾರ ಬಾರ ಡಿಗ್ರಿ ಅಂತಿಲ್ಲ. ಸಿಟಿಯಾಗ ಏನು ಇವತ್ತಿನ ದಿನಮಾನದ ಏನು ಉಳಿದಿಲ್ಲ. ಪಾಪಿಗಿನ ಫ್ಯಾಷನ್ ಹೆಣ್ಮಗಳು ಅಗ್ದಿ ಸ್ಟೈಲ್ನಾಗಿಂದ ಕುಂತಿದ್ಲು. ಇವು 2 ಆಕಿನ ಕಣ್ಣು ಬಡಿಲಾರ್ದಂಗೆ ನೋಡ್ಲಕತ್ತಿದ್ರು. ನೋಡ್ತಿರ್ತಾವ ನೋಡ್ರಿ, ಕಣ್ಣು ಬಡಿಲಾರ್ದಂಗೆ ಅಂತ ನೋಡ್ಲಕತ್ತಿದ್ರು. ಈಕೆ ಪಾಪ ನಾಚಿಕೆ ಬಂದಂಗೆ ಆಲಕತ್ತಿತ್ತು. ಒಬ್ಬಕಿನ ಕುಂತಳು ಎದ್ರಿನ ಸೀಟಿಗೆ. ಆಕಿನ ಬಲ್ಲಿ ಒಂದು ದೊಡ್ಡ ಬ್ಯಾಗ್ ಇಟ್ಕೊಂಡು ಕುಂತಿದ್ಲು. 2 ಕಣ್ಣು ಬಡಿಲಾರ್ದಂಗೆ ನೋಡೋರು. ಯಾವಾಗಿಂದ ಕಣ್ಣು ಬಡಿಲಾರ್ದಂಗೆ ನೋಡ್ಕೋತ ಕುಂತಾರ. ಟ್ರೈನಿಂದ ಹೊಂಟದ. ಒಂದು 2-3 ಸ್ಟೇಷನ್ ದಾಟಿರಬೇಕು. 4ನೇ ಸ್ಟೇಷನ್ಗೆ ಅಂದ್ರೆ ಟ್ರೈನ್ ಸ್ಟಾಪ್ ಆಯ್ತು. ಸ್ಟಾಪ್ ಆದ ಕೂಡಲೇ ಆಕೆ ಏನಂದ್ಲು, ಥೋಡ ಮಾಜ ಬ್ಯಾಗ್ ಬಗ. ಆಕೆ ಏನಂತಾಳ ಅವ್ರಿಗೆ ಇಬ್ಬರಿಗೆ, ಮಜ ಥೋಡ ಬ್ಯಾಗ್ ಬಗ ಮೀ ಚಾ ಪಿವ್ನಿ ಎತ್ತೋ ಅಂದ್ಲಕ್. ಅಂದ್ರೆ ನಂದೊಂದಿಟ್ಟು ಬ್ಯಾಗ್ ನೋಡ್ರಿ, ನಾ ಚಾ ಕುಡ್ದು ಬರ್ತೀನಿ ಅಂದ್ಲಕ್. ಮಜ ಥೋಡ ಬ್ಯಾಗ್ ಬಗ ಮೀ ಚಾ ಪಿವ್ನಿ ಎತ್ತೋ ಅಂದ್. ಠೀಕ್ ಆಯ್ತು ಮೀ ಜಾವ ಅಂದ್. ಸರಿ ಆಯ್ತು ಹೋರ್ ಎತ್ತುಕೊಂಡಂದು ಕಳಿಸ್ಕೊಟ್ರು ಇಬ್ರು. ಅವಾಗ ಇವನ್ನ ದೋಸ್ತ ಆಕಿ ನನ್ನ ಕಡೆ ಕೈ ಮಾಡಿ ಹೇಳ್ಯಾಳ. ಆಕಿ ನನ್ನ ಕಡೆ ಕೈ ಮಾಡಿ ಹೇಳ್ಯಾಳ. ನಾನೇ ನೋಡೋ ಬ್ಯಾಗ. ಮಗನ ನಿನ್ನ ಕೈಗೆ ಅಂದ ನಿನ್ನ ಕೈನ ಕಡಿತೀನಿ, ಕಣ್ಣು ನನ್ನ ಕಡೆ ಮಾಡಿ ಹೇಳ್ಯಾಳ. ನಾನೇ ನೋಡೋ ಬ್ಯಾಗ ತಿಮ್ಮ ಏನ್ರಿ. ಆಕೆ ಕಣ್ಣು ನನ್ನ ಕಡೆ ನೋಡಿ ಮಾಡ್ಯಾಳ. ನೀ ಕಣ್ಣು ಅಂದ್ರೆ ಮಗ ನಿನ್ನ ಕಣ್ಣ ಕಿತ್ತಿನ ತಿಮ್ಮ, ನನಗೆ ಕಣ್ಣು ಕಿತ್ತಿನ ಹಂಗೆ ಟೊಳ್ಳನಕ್ಕೆ ಪಾಡು ಹೇಳ್ತೀನಿ. ಇದು ಕೈಲಿ ಹೊಡೆದಾಡದು ಬಿಟ್ಟು ಒಂದು ರಾಡ್ ತೊಗೊಂಡು ಇವೊಂದು ರಾಡ್ ತೊಗೊಂಡು ಇವನಿಗೆ ಅವ ಹೊಡಿ ಅವನಿಗೆ ಇವ ಹೊಡಿ ಹೇಳ್ತೀನಿ. 2 ತಲೆ ಹೊಡ್ಕೊಂಡು ರಾಮ ರಕ್ತ. ಮುಂದೊಂದು ಇವ್ರು ಹೊಡೆದಾಡೋಕೆ ಟ್ರೈನ್ ಬಿಡ್ತು. ಆ ಹುಡುಗ ಟ್ರೈನಿಗೆ ಬರಲಿಲ್ಲ, ಬ್ಯಾಗ್ ಇಲ್ಲೇ ಉಳಿತು. ಇವು ಹೊಡೆದಾಡೋದು ನಿಂದಿರಲಿಲ್ಲ. ಮುಂದೊಂದು ಸ್ಟೇಷನ್ ಬತ್ತು. ಬರೋದ್ರಾಗ ಇವು ರಾಮ ರಕ್ತ ಮಾಡ್ಕೊಂಡಿದ್ದು ರೈಲ್ವೆ ಸ್ಟೇಷನ್ದಾಗ ಪೊಲೀಸರು ಇರ್ತಾರಲ್ಲ ಅವ್ರು ನೋಡಿದ್ರು. ಅವು ಹೋಗಿ ಅಂದ ಹಿಡಿದು ಕಾಯ್ಸಲ ಸರ್ ಈ ಬ್ಯಾಗ್ ನನಗೆ ನೋಡತಿ, ಕೈ ನನ್ನ ಕಡೆ ಮಾಡಿ ಹೇಳ್ಯಾಳ್ರಿ, ಈ ಮಗ ತನ್ನ ಕಡೆ ಕಣ್ಣು ಮಾಡಿ ಹೇಳ್ಯಾಳ ತಗೊಂಡು ಹೇಳ್ತಾನೆ. ಇಲ್ರಿ ಸರ್ ಅವನ ಕಡೆ ಕೈ ಮಾಡಿಲ್ರಿ, ಆಕೆ ಕಣ್ಣು ನನ್ನ ಕಡೆ ಮಾಡಿ ಹೇಳ್ಯಾಳ, ನಾನ್ ನೋಡ್ತೀನಿ ಅಂತಂದ್ರಿ ಮಗ ನನಗೆ ರಾಡಿಲಿ ಹೊಡಿತಾನ. ತೆನಿ ಕುಟಾಯ್ ಆಕೆ ಎಲ್ಲಾಳ ಅಂದ್ರು ಪೊಲೀಸ್. ಚಾ ಪಿವ್ನಿ ಎತ್ತೋ ಮಣ್ಣನ್ ಗೇಲೆ ಪುನಃ ಡಬ್ಬಿ ಆಲ್ನಿ ಏನ್ರಿ. ಚಾ ಕುಡ್ದು ಬರ್ತೀನಿ ಎತ್ತಿಕೊಂಡು ಹೋದಕ್ಕಿ ಹೊಳ್ಳಿ ಡಬ್ಬೆಗೆ ಬಂದಿಲ್ಲ. ಇವು ನೋಡ್ತೇವೆ ಒಂದು ಸಾವನ್ನ ತಲೆ ಹೊಡ್ಕೊಂಡಾವ, ರಕ್ತ ಸೋರಕತ್ತೆ ಅದ ಅಂತಂದ್ರ ಪೊಲೀಸರಿಂದ ಹಿಡ್ದಾರ. ಬ್ಯಾಗ್ ಮದಿ ಕಾಯ್ ಹಮಲ ಕಾಯ್ ಮಾಯ್ತೆ. ಬ್ಯಾಗ್ನಾಗ ಏನಂದ ನನಗೇನು ಗೊತ್ತಾ, ಆದ್ರೂ ಬ್ಯಾಗ್ ನನಗೆ ನೋಡತ್ತೆ ಹೇಳ. ಇವ ಕೈ ನನ್ನ ಕಡೆ ಮಾಡ್ಯಾಡ್ರಿ ಸರ್ ಇವ. ಸರ್ ಕೈ ಅದು ಮತ್ತೆ ನಿಮ್ಮ ಎದುರಿಗೆ ಅವ್ನ ಕೈನ ಕಡಿತೈತಿವ. ನನ್ನ ಕಡೆ ಕಣ್ಣು ಮಾಡಿ ಹೇಳ. ಇಟ್ಟೆಲ್ಲ ಹೊಡೆದಾಡೋದ್ರೊಳಗಂದ ಪೊಲೀಸರಂದು ಈ ಬ್ಯಾಗ್ನಾಗ ಏನದ ಹತ್ತಿಕೊಂಡೊಂದು ಅದು ದೊಡ್ಡ ಬ್ಯಾಗ್ ಇತ್ತು. ಹಿಂಗೆ ಚೈನ ಇರ್ತಾವ ನೋಡ್ರಿ ಬ್ಯಾಗಿಗೆ, ಹಿಂಗೆ ಚೈನಂಗೆ ಚೈನ ತೆಗೆದು. ಯಾವಾಗಿಂದ ಚೈನ ತೆಗೆದ್ರು ಒಳಗೊಂದು ಸತ್ತಿದ ಕೂಸಿತ್ತು. ಅವಾಗ ಪೊಲೀಸರಂದು ಕಾಯ್ರೆ ನಿನ್ನ ಕಡೆ ಕೈ ಮಾಡಿಲ್ಲ. ಎಲ್ಲಿ ಕೈ ರೀ ಸರ್, ನಮ್ಗೆ ಏನೂ ಗೊತ್ತಿಲ್ರಿ ಈ ಏನ್ರಿ, ನಾವು ಕೈನೂ ಮಾಡಿಲ್ಲ ಕಾಲೂ ಮಾಡಿಲ್ಲ. ಅಲ್ವ ನಿನ್ನ ಕಡೆ ಕಣ್ಣು ಮಾಡ್ಯಾಳಲ್ಲ, ಎಲ್ಲಿ ಕಣ್ರಿ ಸರ್ ನಮ್ಗೆ ಇದು ಏನು ಗೊತ್ತ, ಬಾರೋ ದೋಸ್ತ ಹೆಗಲ್ ಕೈ ಹಾಕೊಡು ಅದು ಸುಮ್ಮನೆ ಯಾರ್ದ್ರಿ ಹಣಕ್ಕ ಯಾವರೇ ಹೊಡೆದೇ ಆಡಿ ಏನ್ರಿ. ಒಂದು ಹೆಣ್ಣಿನ ಕಾಲ ಇಟ್ಟು ಒಂದು ಸಾವನ್ನ ಹೊಡೆದಾಡ್ತಾವ ನೋಡ್ಬೇಕು ನೀವು. ನಾವೆಲ್ಲ ನೋಡ್ತಿರ್ತೀವಲ್ಲ,
ಒಂದು ಹೆಣ್ಣಿಗಾಗಿ ಅಂದ್ರೆ ಎಷ್ಟು ಜನ ಸಾಯ್ಲಕತ್ತ ನೀವು ನಿತ್ಯನೂ ಈ ಒಂದು ಟಿವಿ ಚಾನಲ್ ಅಂದ್ರೆ ನ್ಯೂಸ್ ಚಾನಲ್ ನಾವು ಚಾಲೂ ಮಾಡಿದ್ವಿ ತಿಳ್ಕೊಂಡ್ರ ಒಂದು ದಿನಕ್ಕೆ ಒಂದು 5-6 ಇರ್ತಾವ ಇಂಥವು ಲವ್ ಕೇಸ ಯಾಕ್ರಿ ಇರ್ತಾವಿಲ್ಲ. ದುಡಿಲಕ್ಕೆ ಅಂದ್ರೆ ಕೆಲಸ ಇರಂಗಿಲ್ಲ, ಮಾಡ್ಕೊಂಡು ತಿನ್ನಕ್ಕೆ ಅಂದ್ರೆ ರೊಕ್ಕ ಇರಂಗಿಲ್ಲ, ಏನು ಇರ್ಲಾರ್ದಿನ ಇದನ್ನೆಲ್ಲ ಮಾಡ್ಕೊಂಡು ಮನಿಮಾರ ಹಾಳು ಮಾಡ್ಕೊಂಡು ಏನ್ರಿ ಒಂದು ಹೆಣ್ಣಿನಿಂದ ಬಿದ್ದು ಸುಮ್ಮನೆ ಬದುಕನ್ನು ತಗೊಂಡು ಹಾಳು ಮಾಡ್ಕೊಂಡು ತಿರುಗತಕ್ಕಂಥ ಜೀವಿಗಳಿಂದ ಎಷ್ಟೋ ಜನ ಅದಾರೆ. ಅದನ್ನೆಲ್ಲಾನು ಕೂಡ ಕತಿ ಮಾಡಿ ಯಾವಾಗ ಇಲ್ಲಿ ತಂದಿ ಮಗನಿಗೆ ಅಂತ ಹೇಳಿದ್ರು ಕೂಡ ಕೇಳಂಗಿಲ್ಲ. ಇದ್ರಾಗ ಒಂದು ಮುತ್ತು ಕಮ್ಮಿ ಇದ್ರು ಕೂಡ ಆಕೆ ಮುತ್ತ ಇದೆಯಲ್ಲ ಏನ್ರಿ, ಒಂದು ಮುತ್ತು ಕಮ್ಮಿ ಇದ್ರು ಗಂಡ ಇದ್ರು ಏನ್ರಿ ಆಕೆ ಮುತ್ತೈದೆ ಅನಿಸ್ಕೊಳಂಗಿಲ್ಲ. 5 ಮುತ್ತು ಇದ್ದಾಗ ಮಾತ್ರ ಅವಳು ಮುತ್ತೈದೆ ಅನಿಸ್ಕೋತಾಳೆ, ಹೊರತಾಗಿಲ್ಲ ಇದ್ರೆ ಮುತ್ತೈದೆ ಅನಿಸ್ಕೊಳಕ್ ಆಗಂಗಿಲ್ಲ. ಯಾವ್ಯಾವ ಹೇಳ್ರಿ, ಹಣಿ ಮೇಲೆ ಇರ್ತಕ್ಕಂಥ ಕುಂಕುಮ, ಹಿಂಗ ಅಗಲವಾಗಿರ್ತಕ್ಕಂಥ ಕುಂಕುಮ ಹಚ್ಕೋಬೇಕು ಅಲ್ರಿ. ಎಂತ ಪಾಪಿ ಆಗಿರ್ತಕ್ಕಂಥ ಮನುಷ್ಯ ಎದುರಿಗೆ ಬರ್ತಾನಂತಂದ್ರೂ ಕೂಡ ಹಣಿ ಮೇಲೆ ಇರ್ತಕ್ಕಂಥ ಕುಂಕುಮವನ್ನು ನೋಡಿ ಅದು ಡೇಂಜರ್ ಚಿನ್ನ. ಅಯ್ಯೋ ಇವಳೊಬ್ಬಳು ಮುತ್ತೈದೆ ಅದಾಳೆ, ಇವಳೊಬ್ಬಳನ್ನ ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳದಾಳೆ, ಇವಳ ಮೇಲೆ ನನ್ನ ಕಣ್ಣು ಹಾಕಿದ್ರ ನನಗೆಂದ ಪಾಪ ತಡ್ತದ ತಿಳ್ಕೊಂಡು ನಿಮ್ ಕುಂಕುಮ ನೋಡಿ ಕೈ ಮುಗಿಬೇಕು ಏನ್ರಿ. ನಿಮ್ಮ ಹಣಿ ಮೇಲೆ ಇರ್ತಕ್ಕಂಥ ಕುಂಕುಮ ನೋಡಿ ಕೈ ಮುಗಿಬೇಕು, ಅವ ಪರಪುರುಷ ಕೈ ಮುಗಿಬೇಕು. ಅದಕ್ಕೆ ಅಗಲವಾಗಿರ್ತ ಅಲ್ರಿ. ಟ್ರೇನ್ ಅಂತ ಟ್ರೇನ್ ನಿಂದಿರ್ತವೆ, ಮನುಷ್ಯ ನಿಂದ್ರಲ್ಲ ಡೇಂಜರ್ ತೋರಿಸಿದ್ರ ಕೆಂಪು ತೋರಿಸಿದ್ರ ಟ್ರೇನ್ ಸದಕ್ಕೆ ನಿಂದಿರ್ತಾವ. ಹಣಿ ಮೇಲಿಂದ ಇಷ್ಟ ಆಗಲ್ಲ ಈ ತಾಯಂದ್ರೆ ಕುಂಕುಮ ನೋಡಿದ್ರ ಈ ಪಾಪಿಗಳು ನಿಂದ್ರಂಗಿಲ್ಲ ಅಂತೀರಿ ಏನ್ ನೀವು? ನಿಂದಿರ್ತಾರೆ. ಯಾಕಂದ್ರೆ ಕುಂಕುಮದೊಳಗಟ್ಟು ತಾಕತ್ತದೆ, ಕೊರಳಾಗಿರ್ತಕ್ಕಂಥ ತಾಳಿ ಒಳಗಿಂದ ಅಟ್ಟು ತಾಕತ್ತದೆ. ಕೊರಳಾಗಿನ ತಾಳಿ ನೋಡಿದ್ರೆ ಗೊತ್ತಾಗಿಬಿಡ್ತದಲ್ಲ, ಓಹೋ ಈ ತಾಯಿಗೆ ಮದುವೆ ಆಗ್ಯದೆ. ಕೈಯಾಗಿರ್ತಕ್ಕಂಥ ಹಸಿರು ಬಳಿ ನೋಡಿದ್ರಿಂದ ಗೊತ್ತಾಗತ್ತಿಲ್ರಿ. ಯಾಕಂದ್ರ ಗಂಡ ಇರದೇ ಇರ್ತಕ್ಕಂಥವ್ರು ಹಸಿರು ಬಳಿ ಹಾಕಕ್ ಬರಂಗಿಲ್ಲ, ಗಂಡ ಇರದೇ ಇರ್ತಕ್ಕಂಥವ್ರು ಹಣಿ ಮೇಗಿಂದ ಕುಂಕುಮ ಹಚ್ಕೊಳಕಂದ ಬರಂಗಿಲ್ಲ, ಗಂಡ ಇರದೇ ಇರ್ತಕ್ಕಂಥವ್ರು ಕೊಳ್ಳಾಗಿನ ತಾಳಿ ಹಾಕೊಳಕಂದ ಬರಂಗಿಲ್ಲ. ಈಗ ಬಹಳ ಮಂದಿ ಗಂಡ ಸತ್ತವ್ರನ್ನು ತಾಳಿ ಹಾಕೊಳಕತ್ತಾರ ಪ್ಯಾಶನ್ಕ್ ಏನ್ರಿ. ಯಾಕ್ರಿ ಹಾಕೊಳಕತ್ತೇನಂತೀರಿ? ಏಸು ಮಂದಿ ಹಾಕೊಳಕತ್ತಾರಂತೀರಿ ನೀವು? ಹಾಕೊಳಕತ್ತಾರ ಅದನ್ನ ಚೈನಾ ಮಾಡಿ ಪ್ಯಾಶನ್ಕಿಂದ ಹಾಕೊಳಕತ್ತಾರ. ಇದು ವಲ್ಲ, ಕಾಲೊಳಗಿಂದ ಕಾಲುಂಗ್ರದೆ. ಇದು ಏನು ಸಂಕೇತ ತೋರಿಸ್ತದ? ತಾಯಿ ನೀ ಮ್ಯಾಗ್ ಮಾರಿ ಮಾಡ್ಕೊಂಡು ನಡಿಬೇಡ ಏನ್ರಿ. ನಿನ್ನ ದೃಷ್ಟಿ ಎಲ್ಲಿ ಇರ್ಬೇಕಂತ ಕೂಡ ಕೇಳಿದ್ರ ಮುಂದೆ ಇರುವುದಲ್ಲ, ನಿನ್ನ ಪಾದದೊಳಗಿರ್ತಕ್ಕಂಥ ಕಾಲುಂಗರ ಕಡೆ ನಿನ್ನ ದೃಷ್ಟಿ ಅಂದ ನಿನ್ನ ಪಾದದ ಕಡೆಗೆ ಅಂದ ಇರಲಿ. ಯಾಕಂದ್ರೆ ನಿನ್ನ ದೃಷ್ಟಿಯಿಂದ ಪರಪುರುಷನ ಕಡೆ ಇರಬಾರ್ದು, ನಿನ್ನ ಕಾಲೊಳಗಿರ್ತಕ್ಕಂಥ ಕಾಲುಂಗರ ಕಡೆ ಇರ್ಲಿ ಎತ್ತಿಕೊಂಡು ಕಾಲುಂಗರ ಇರ್ತಕ್ಕಂಥ ಕಾಲಾಗ ಹಾಕಿರ್ತಾರೆ. ಎಟ್ಟು ನೋಡಿ ನಮ್ಮ ಶರಣರು ಹಿರಿಯರು ಏನ್ರಿ ಅವತ್ತಿನ ದಿನಮಾನದೊಳಗೆ ಎಷ್ಟು ಪದ್ಧತಿಗಳನ್ನ ಮಾಡ್ಯಾರ. ಅವೆಲ್ಲ ಪದ್ಧತಿಗಳನ್ನ ನಾವು ಮರಿಲಕತ್ತೀವಿ.